India Crime News. ಚಿಕ್ಕೋಡಿ ತಾಲೂಕಿನ ಪಟ್ಟಣಗುಡಿ ಗ್ರಾಮದ ಬಾವಿ ಒಂದು ತಡೆಗೋಡೆಯಿಲ್ಲದೆ ಯಮನಾಗಿ ಅರ್ಧ ಜೀವ ತೆಗೆಯಲು ದಾರಿ ಕಾಯುತ್ತಿದೆ. ಚಿಕ್ಕೋಡಿ ತಾಲೂಕಿನ ಪಟ್ಟಣಗುಡಿ ಗ್ರಾಮದ ಸರ್ವೆ ನಂಬರ್ 149ರಲ್ಲಿರುವ ಆನೆಕಾಂತ್ ಮಲಗೋಡ ಪಾಟೀಲ್ ಎಂಬುವರಿಗೆ ಸೇರಿದೆ. ಪಟ್ಟಣಗುಡಿಯಿಂದ ಶಾಂತಿನಗರ ಮಾರ್ಗವಾಗಿ ಯಾದನವಾಡಿ ಗ್ರಾಮಕ್ಕೆ ಹೋಗುವ ರಸ್ತೆ ಬದಿಯಲ್ಲಿ ಗ್ರಾಮದಿಂದ ಸುಮಾರು 170 ಮೀಟರ್ದಲ್ಲಿ ಈ ಬಾವಿ ಯಾರ ಜೀವ ತೆಗೆಯಲು ಯಮನಾಗಿ ಅಡ್ಡು ನಿಂತಿದೆ. ಈ ಬಾವಿ ಸುಮಾರು 100 ವರ್ಷಗಳ ಹಿಂದಿನ ಹಳೆ ಬಾವಿಯಾಗಿದ್ದು ಅದು ದೊಡ್ಡ ಗಾತ್ರದ್ದು ಆಗಿದ್ದು ರಸ್ತೆಯ ಬದಿಯ ಮಣ್ಣು ಕಳಚಿ ಬಿದ್ದಂತೆ ಅಲ್ಲಿಯ ಸಂಚಾರ ಮೋಟಾರ್ ಸೈಕಲ್ ಹಾಗೂ ಇನ್ನಿತರ ದೊಡ್ಡ ವಾಹನಗಳು ಓಡಾಡಲು ತುಂಬ ಅಡಚಣೆಯಾಗುತ್ತಿದೆ. ಹಾಗೂ ಕಬ್ಬಿನ ಟ್ರ್ಯಾಕ್ಟರ್ಗಂತೂ ಫುಲ್ ಡೇಂಜರ್. ಸ್ವಲ್ಪ ಯಾಮಾರಿದರೆ ಸಾಕು, ಆ ಬಾವಿಗೆ ಬಿದ್ದವರು ಬದುಕಲು ಸಾಧ್ಯವೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ಬಾವಿ ಸಾವಿಗಾಗಿ ಯಾರ ದಾರಿ ಕಾಯುತ್ತಿದೆ ಗೊತ್ತಿಲ್ಲ. ಅಲ್ಲಿಯ ರೈತರು ಕಬ್ಬಿನ ಟ್ರ್ಯಾಕ್ಟರ್ಗಳನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸಬೇಕಾಗಿದ್ದರೆ ಬಾವಿಯ ದಡದಲ್ಲಿ ಸುಮಾರು 20 ಮೀಟರ್ ರಸ್ತೆಯನ್ನು ತಮ್ಮ ಸ್ವಂತ ಖರ್ಚಿನಿಂದಲೇ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಇಂಥ ಪರಿಸ್ಥಿತಿಯನ್ನು ಎಷ್ಟೇ ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅವರ ಗಮನಕ್ಕೂ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ಈಗ ಈ ಪರಿಸ್ಥಿತಿಯನ್ನು ನೇರವಾಗಿ ನಮ್ಮ ವಾಹಿನಿ ಮೂಲಕ ಶಾಸಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸುತ್ತಿದ್ದೇವೆ. ಈಗಲಾದರೂ ನೋಡಿ ಎಚ್ಚೆತ್ತುಕೊಳ್ಳಲಿ. ಜನರ ಜೀವ ಹೋದ ಮೇಲೆ ಮರಳಿ ತರಲಾಗುವುದಿಲ್ಲ. ಜೀವ ಹೋಗುವುದಂತಹ ಘಟನೆ ನಡೆಯುವುದಕ್ಕಿಂತ ಮೊದಲೇ ಇಂಥ ಸ್ಥಳಗಳನ್ನು ಪರಿಶೀಲಿಸಿ ಅಪಘಾತ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬಹುದು. ಆದರೆ ಯಾಕೆ ಈ ಸ್ಥಿತಿಗೆ ಗಮನಕ್ಕೆ ಬರುತ್ತಿಲ್ಲ, ಅದು ಅಲ್ಲಿಯ ಜನರಿಗೆ ಹಾಗೂ ರೈತರಿಗೆ ತಿಳಿಯುತ್ತಿಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸ್ಥಳವನ್ನು ಪರಿಶೀಲಿಸಿ ಈ ಬಾವಿಗೆ ಒಂದು ತಡೆಗೋಡೆ ನಿರ್ಮಿಸಬೇಕು. ಇಲ್ಲದಿದ್ದರೆ ಯಾವುದಾದರೂ ಅಪಘಾತ ನಡೆದು ಜೀವ ಹೋದಲ್ಲಿ ಅದಕ್ಕೆ ಹೊಣೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆಗಲಿದ್ದಾರೆ. ಈ ತಡೆಗೋಡೆ ವಿಷಯ ಕುರಿತು ಜಮೀನಿನ ಮಾಲೀಕರಾದ ಆನೆಕಾಂತ್ ಪಾಟೀಲ್ ಹಾಗೂ ರೈತರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ನಮ್ಮ ವಾಹಿನಿಯಲ್ಲಿ ಈ ರಸ್ತೆ ಪಕ್ಕದಲ್ಲಿರುವ ಬಾವಿಯ ದೃಶ್ಯಗಳನ್ನು ತೋರಿಸುತ್ತಿದ್ದೇವೆ. ಅದನ್ನು ನೋಡಿದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ತಡೆಗೋಡೆ ನಿರ್ಮಿಸಿ ಎಂದು ರೈತರು ವಿನಂತಿ ಮಾಡಿಕೊಂಡಿದ್ದಾರೆ. ವರದಿಗಾರರು ವಿಶ್ವನಾಥ್ ಹಲಗೆ. ನಮ್ಗೆ ಗುರುತಿದ್ದು 100 ವರ್ಷ, ಅದಕ್ಕಿಂತ ಮುಂಚಿದ್ದು ಇದೆ. ಈಗ ಇದೇನು ಒಳಗಿಂದೆಲ್ಲ ಹೊಸ ಕಟ್ಟಡ ಮಾಡ್ಕೊಂಡ್ರಿ? ಹಾಂ, ಲಾಸ್ಟ್ ಇಯರ್ ಕಟ್ಟಡ ಮಾಡಿದ್ರಿ. ಇದು ರಸ್ತೆ ಮಾಡಿದವರು ಯಾರು ಸರ್? ಇದು ಸೈಡಿಗೆ ಇದು ರಸ್ತೆ ಮಾಡ್ಯಾರಲ್ಲ, ಇದು ಜಡ್ಪಿದಾಗ ಆಗಿರ್ಬೋದು. ಜಡ್ಪಿದಾಗ ಆಗಿತ್ತೇನ್ರಿ? ಒಂದು 2 years ಬಿಫೋರ್ ಮೇಂಟೆನೆನ್ಸು ಮಾಡ್ಯಾರ. ಅದು ಜಡ್ಪಿದಾಗ ಮಾಡ್ಯಾರ. ಇದು ತಡೆಗೋಡೆ ಅನ್ನೋದು ಒಂದು ಸಿಸ್ಟಮ್ ಇರ್ತೈತೆ ಸರ್ ಡಿಪಾರ್ಟ್ಮೆಂಟದಿಂದ, ಅಂದ್ರೆ ಬಾವಿಗೆ ಏನೋ ಅನಾಹುತ ಆಗಬಾರ್ದು ಅಂತೇಳಿ. ಅದೇನು ಸರ್, ಅದೇನು ಹೇಳಿರಿ ಅವ್ರಿಗೆ? ಒಂದು 2-3 ಸಲ ನೀವು ಇಲ್ಲಿ ಆಫೀಷಿಯಲಿ ಪಂಚಾಯತ್ದಾಗೂ ಹೇಳಿವ್ರಿ. ಒಮ್ಮೆ MLA ಲೆವೆಲ್ಕ, ಒಮ್ಮೆ MP ಲೆವೆಲ್ಕ ಎಲ್ಲರಿಗೆ ಒಮ್ಮೆ ಮಾತಾಡಿವ್ರಿ. ಸಮಕ್ಷ ಭೇಟಿಯಾಗಿ ಸಕಟ್ ಒಮ್ಮೆ ಹೋಗಿ ರಿಕ್ವೆಸ್ಟ್ ಮಾಡಿ ಹೇಳೇವ್ರಿ. ಏನ್ರಿ ಈ ಥರ ಬಿಲ್ದಾಗ ಈ ಥರ ನೆಕ್ಸ್ಟ್ ಬಂದಾಗ ಮಾಡಿಸ್ತೀವಿ ಅಂತ ಹೇಳ್ಯಾರ ಅವ್ರ. ಇನ್ನೂ ಅವ್ರೇನು ಹತ್ರ ಇದು ಮಾಡಿಲ್ಲ. MLA ಸರ್ಗಳು ಭೇಟಿಯಾಗಿ 8 ವರ್ಷ ಆತ್ರಿ? ಆಮೇಲೆ ನಮ್ಮ ಗಣೇಶನ ಫಸ್ಟ್ ಟೈಮ್ ಆಗಿರೋ ಅವಾಗ ಭೇಟಿಯಾಗಿದ್ದು. ಈಗ ಇದು ಇದೇ ರೀತಿ ಓಪನ್ ಇದ್ದು ಎಷ್ಟು ವರ್ಷ ಆತ್ರಿ? ಈಗ ಓಪನ್ ಐತಿ ಅದು ಈ ಟೈಪ್ ಈಗ ಓಪನ್ ಇದ್ದು ಒಂದು 20 ವರ್ಷ ಆತ್ರಿ. 20 ವರ್ಷ ಆತ್ರಿ. ಡೇ ಬೈ ಡೇ ಅದು ಹೆಂಗೆ ರೇನಿ ಸೀಸನ್ ಇದು ಇನ್ಕ್ರೀಸ್ ಆಗುತ್ತೆ ಹಂಗೆ ಬಿಟ್ಟು ತಕ್ಕೋತ ಹೊಂಟೈತ್ರಿ ಅದು. ಅಧಿಕಾರಿಗಳಿಗೇನೋ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಇನ್ನೂವರೆಗೂ ಅಧಿಕಾರಿಗಳಿಗೆ ಒಬ್ಬರ ಒಮ್ಮೆ ಅವ್ರು MP ಸಾಹೇಬ್ರು ಮಾತಾಡಿದಾಗ ಅಧಿಕಾರಿಗಳು ಒಬ್ರು ಬಂದು ಇಲ್ಲಿ ಯಾವ ಅಧಿಕಾರಿಗೆ ನೀವು ಈಗ ಇದನ್ನ MP ಸಾಹೇಬ್ ಬೆಟ್ಟಾದಾಗ ನಮ್ಮ ಬೆಡ್ಕಾ ಸಾಹೇಬ್ರು ಅವ್ರು ಬಂದು ಸಮಕ್ಷ ನೋಡಿ ಎಸ್ಟಿಮೇಟ್ ಮಾಡ್ತೇವತ್ತ ಹೇಳಿ ಹೋಗ್ಯಾರ. ಅದು ಒಂದು 3 ವರ್ಷ ಆತ್ರಿ ಈಗ ಅದಾಗಿ. ಹಾಗೆ ಈಗ ಅವರು ಸಾಹೇಬ್ರು ರಿಟೈರ್ಡ್ ಆಗಿದ್ದಾರೆ. ಹೌದ್ರಿ. ಈಗ ಹಾಲಿ ಸಾಹೇಬ್ರಂತೂ ಕಮ್ಮೂರ್ ಅಂತಿದ್ದಾರೆ. ಅವ್ರಿಗೆ ಏನಾರು ಗಮನ? ಅವ್ರಿಗೇನು ಭೇಟಿಯಾಗಿಲ್ಲ. ಬೆಡ್ಕಾ ಸಾಹೇಬ್ರಿಗೆ ಅಷ್ಟು 1-2-3 ಸಲ ಫಾಲೋ ಅಪ್ ಮಾಡಿ ಭೇಟಿಯಾಗಿ ನೋಡಿದ್ವಿ ರೀ. ಅಷ್ಟು ಸರಿ ರೆಸ್ಪಾನ್ಸ್ ಏನೋ ಇದಾಗಂಗಿಲ್ಲ ಅಂತ ನಾವು ಒಂದು ಸ್ವಲ್ಪ ಇದು ಮಾಡಿ. ಮತ್ತೊಂದು ಏನ್ರಿ ಸರ್, ಅಚಾನಕ್ ಬಾವಿ ಒಳಗೆ ಅಂದ್ರೆ ಇಲ್ಲಿ ಒಳಗೆ MS ಐತಿ, ಹಿಂದೊಂದು MS ಐತಿ, ಕುಡಿಯುವಂತ ಗಿರಾಕಿಗಳು ಇಲ್ಲಿ ಹೆಚ್ಚು ಡೈಲಿ ಅದೇ ರೂಟ್ ಐತ್ರಿ. ಅದೇ ರೂಟ್ ಐತ್ರಿ, ಕುಡಿಯಕ್ಕೆ ಹೋಗಿರ್ತಾರೆ. ನಿಷೇಧಾಗ ಮಂದಿ ಯಾರು ಬಿದ್ರು ಅದಕ್ಕೆ ಜವಾಬ್ದಾರಿ ಯಾರ? ಈಗ ಡಿಪಾರ್ಟ್ಮೆಂಟ್ದವ್ರು ಈಗ ಎಲ್ಲೇ ರೋಡ್ ಮಾಡಬೇಕಾದ್ರೆ ತಡೆಗೋಡೆ ಮಾಡ್ತಾರ್ರಿ. ಇಲ್ಲೇ ಅವರು ತಡೆಗೋಡೆ ಯಾವಾಗ ಮಾಡಿಲ್ಲ. ಆಕ್ಚುಲಿ ಭಾಳ ಡೇಂಜರ್ ಐತೆ ಸರ್, ಅದು ಫುಲ್ ಡೇಂಜರ್ ಇದೆ ರೀ. ಇಲ್ಲಿ ಲಾಸ್ಟ್ ಇಯರ್ ಶುಗರ್ ಕೇನ್ ಹೋಗ್ಬೇಕಾದ್ರೆ ಶುಗರ್ ಕೇನ್ದವ್ರು ತಮ್ಮ ಓನ್ ಫಂಡ್ದಾಗ ಒಂದು ಸ್ವಲ್ಪ ಖರ್ಚು ಮಾಡಿ